ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಮೇ 14ನೇ ತಾರೀಕು ಇರ್ತಕ್ಕಂಥ ಜ್ಯೇಷ್ಠ ಅಮಾವಾಸ್ಯೆ ಜೊತೆಗೆ ಇದೇ ದಿನ ವಿಶೇಷವಾದಂತಹ ಶನೇಶ್ವರ ದೇವರ ಅಂದರೆ ಶನಿ ಜಯಂತಿ ಇದೆ. ಈ ಎರಡು ವಿಶೇಷ ದಿನಗಳು ಕಳೆದ ನಂತರ ತುಲಾ ರಾಶಿಯವರ ಜೀವನದಲ್ಲಿರ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಅವ್ರ ಜೀವನದಲ್ಲಿ ಆಗ್ತಕ್ಕಂಥ ಆಗುಹೋಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ತಮಗೆ ಕೊಡ್ತೇನೆ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ಮತ್ತು ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ಯಾರೆಲ್ಲ ಕಲೆ, ಫ್ಯಾಷನ್ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಇದ್ದೀರೋ ಈ ಅಮಾವಾಸ್ಯೆ ಅಂತ ಸ್ವಲ್ಪ ಕ್ರಿಯೇಟಿವ್ ಆಗಿರುತ್ತೆ. ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನಿಮ್ಮ ಕೆಲಸದ ಬಗ್ಗೆ ಇತರರ ಮುಂದೆ ಅತಿಯಾಗಿ ಹೇಳ್ಕೊಳಕ್ಕೆ ಹೋಗಬೇಡಿ, ಅದು ನಿಮ್ಮ ಮೇಲೆ ಹೆಚ್ಚಿನ ಕೆಟ್ಟ ದೃಷ್ಟಿಗಳು ಬೀರುವಂತೆ ಆಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯಾಪಾರದಲ್ಲಿ ಈ ಅಮಾವಾಸ್ಯೆ ನಂತರ ಹೆಚ್ಚಿನ ಲಾಭದ ಪ್ರಮಾಣ ಏರಿಕೆ ಆಗುತ್ತೆ. ವಿಶೇಷವಾದಂತಹ ಸೌಂದರ್ಯವರ್ಧಕ ವಸ್ತುಗಳು ಮತ್ತು ಗ್ಯಾಜೆಟ್ಗಳ ಒಂದು ವ್ಯವಹಾರ ಮಾಡೋರಿಗೆ ಹೆಚ್ಚಿನ ಲಾಭವನ್ನು ನೀವು ಕಾಣ್ಬೋದಾಗುತ್ತೆ. ಪಾಲ್ದಾರಿಕೆ ವ್ಯವಹಾರದಲ್ಲಿ ಹೊಸ ಆಲೋಚನೆಗಳು ನಿಮಗೆ ಉತ್ತಮ ಯಶಸ್ಸನ್ನು ನೀಡುತ್ತೆ. ಯಾವುದೇ ದೊಡ್ಡ ಡೀಲ್ನ ಫೈನಲ್ ಮಾಡಲಿಕ್ಕೆ ಮುಂಚೆ ಸ್ವಲ್ಪ ತಾಳ್ಮೆಯಿಂದ ಎಲ್ಲರ ಬಗ್ಗೆ ಯೋಚನೆ ಮಾಡಿ ಅದನ್ನು ಮುಂದುವರಿಸಬೇಕಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋದಾದರೆ, ಹಣಕಾಸು ವಿಚಾರದಲ್ಲಿ ಅಮಾವಾಸ್ಯೆ ನಂತರ ಅದೃಷ್ಟ ನಿಮ್ಮದು ಚೆನ್ನಾಗಿದೆ. ಅನಿಶ್ಚಿತ ವಿಚಾರದಿಂದ ನಿಮಗೆ ಹಣಕಾಸು ಕೈಗೂಡುತ್ತೆ. ಹಳೆಯ ಹೂಡಿಕೆಯಿಂದ ನಿಮಗೆ ಈ ಅಮಾವಾಸ್ಯೆ ನಂತರ ಉತ್ತಮ ಲಾಭ ಸಿಗುತ್ತೆ. ಆದರೆ ಮೋಜು ಮಸ್ತಿಗಾಗಿ ಅತಿಯಾದ ಹಣವನ್ನು ಖರ್ಚು ಮಾಡಬೇಡಿ. ಉಳಿತಾಯದ ಬಗ್ಗೆ ಸ್ವಲ್ಪ ಪ್ಲಾನ್ ಮಾಡಿ. ಇನ್ನು ಪ್ರೀತಿ ಮತ್ತು ಕುಟುಂಬ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಕಳೆದ ಸಮಯ ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಮನೆಯ ಅಲಂಕಾರಕ್ಕೋಸ್ಕರ ಸಮಯ ಮತ್ತು ಹಣವನ್ನು ಹೆಚ್ಚಾಗಿ ವ್ಯಯ ಮಾಡ್ತೀರಾ. ಪ್ರೀತಿ ಮಾಡುವವರಿಗೆ ಈ ಅಮಾವಾಸ್ಯೆ ದಿನ ತುಂಬ ಸ್ಮರಣೀಯವಾಗಿ ಇರುತ್ತೆ. ಇನ್ನು ಆರೋಗ್ಯ ದೃಷ್ಟಿ ನೋಡೋದಾದರೆ, ಈ ಒಂದು ಅಮಾವಾಸ್ಯೆ ನಂತರ ಸ್ವಲ್ಪ ಸಾಧಾರಣ ವಿಚಾರ ಇರುತ್ತೆ ಅಂತ ಹೇಳ್ಬೋದು. ಆದರೂ ಕೂಡ ಕೆಲವೊಬ್ಬರಿಗೆ ಈ ಅಮಾವಾಸ್ಯೆ ನಂತರ ಸೊಂಟದ ನೋವು ಕಾಣಿಸ್ಕೊಳ್ಳುವಂಥ ಸಂದರ್ಭ ಹೆಚ್ಚಾಗಿದೆ. ಸಾಕಷ್ಟು ನೀರನ್ನ ಕುಡಿದು ಹೊರಗಿನ ಆಹಾರವನ್ನು ಸ್ವಲ್ಪ ಅವಾಯ್ಡನ್ನು ಮಾಡಬೇಕಾಗತ್ತೆ. ಈ ಒಂದು ರಾಶಿಯವರ ಪರಿಹಾರ ತಂತ್ರಗಳನ್ನು ನೋಡೋದಾದರೆ, ತುಲಾ ರಾಶಿಯವರು ಈ ಅಮಾವಾಸ್ಯೆ ದಿನ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಅಲ್ಲಿ ಹಚ್ಚಬೇಕಾಗತ್ತೆ. ಇದರ ಜೊತೆಗೆ ಶನಿ ಮಹಾತ್ಮನ ಪ್ರಿಯವಾದಂತಹ ಎಳ್ಳೆಣ್ಣೆ ದೀಪವನ್ನು ಕೂಡ ಜೊತೆಗೆ ಹಚ್ಚಬೇಕಾಗತ್ತೆ. ಈ ಅಮಾವಾಸ್ಯೆ ದಿನ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಇದು ನಿಮ್ಮ ಮೇಲೆ ಇರತಕ್ಕಂಥ 7.5 ದೋಷವನ್ನು ಕಡಿಮೆ ಮಾಡುತ್ತೆ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 7 ಮತ್ತು 2 ಆಗಿರುತ್ತೆ. ಅದೃಷ್ಟ ಬಣ್ಣ ಬಿಳಿ ಮತ್ತು ನೀಲಿ ಆಗಿರುತ್ತೆ. ತುಲಾ ರಾಶಿಯವರೇ, ಶನಿದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಒಟ್ಟಾರೆಗೆ ಇದಾಗಿತ್ತು ಮೇ 16 ಜ್ಯೇಷ್ಠ ಅಮಾವಾಸ್ಯೆ ನಂತರ, ಜೊತೆಗೆ ಅದೇ ದಿನ ಬರ್ತಕ್ಕಂಥ ವಿಶೇಷವಾದಂಥ ಶನಿ ಜಯಂತಿ ನಂತರ ತುಲಾ ರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ. ನಿಮ್ಮದು ಕೂಡ ತುಲಾ ರಾಶಿನ ಆಗಿದ್ರೆ ಓಂ ಮಹಾಲಕ್ಷ್ಮೀ ನಮಃ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚಾಗಿ ನಮ್ಮ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಇನ್ನು ನಿಮ್ಮ ಜೊತೆ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹರಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.